ನಾವು ಸಾಮಾನ್ಯವಾಗಿ ನಮ್ಮ ಜಾತಕವನ್ನು ನೋಡುವಾಗ ಅಥವಾ ಸಿನಿಮಾಗಳಲ್ಲಿ ಎಲ್ಲ ಕಡೆನೂ ಸೂರ್ಯ 3ನೇ ಮನೆಯಲ್ಲಿದ್ದಾನೆ, ಚಂದ್ರ 4ನೇ ಮನೆಯಲ್ಲಿದ್ದಾನೆ, ಈ ರೀತಿಯ ಒಂದಷ್ಟು ಮಾತುಗಳನ್ನ ಕೇಳಿರ್ತೀವಿ. ನನ್ನ ಡೌಟ್ ಇಷ್ಟೇ, ಈಗ ಸೂರ್ಯ 3ನೇ ಮನೆಯಲ್ಲಿದ್ದಾನೆ, ರಾಹು 8ನೇ ಮನೆಯಲ್ಲಿದೆ, ಕೇತು 5ನೇ ಮನೆಯಲ್ಲಿದೆ, ಶುಕ್ರ ಯಾವುದೋ ಮನೆಯಲ್ಲಿದ್ದಾನೆ, ಇಲ್ಲಿಂದ ಆ ಮನೆಗೆ ಹೋಗ್ತಾನೆ ಅಂದರೆ ಹೇಗೆ ಹೋಗ್ತಾರೆ ಅವರು? ಅಂದರೆ ಅಲ್ಲಿ ಯಾರಾದರೂ ಫಿಸಿಕಲಿ ಒಂದು ಮನೆಯನ್ನು ಕಟ್ಟಿರ್ತಾರ ಮೇಲೆ ಸೋಲಾರ್ ಸಿಸ್ಟಮಲ್ಲಿ? ಅಂದರೆ ದೊಡ್ಡವಾದಂಥ ಒಂದು ವಿಶಾಲವಾದಂತಹ ಪ್ರಪಂಚದಲ್ಲಿ ಮೇಲೆ ಸೌರವ್ಯೂಹದಲ್ಲಿ ಯಾರಾದರೂ ಮನೆಗಳನ್ನ ಕಟ್ಟಿರ್ತಾರೆ, ಅವರು ಹೇಗೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ತಾರೆ? ವೈಜ್ಞಾನಿಕವಾಗಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋಂಥ ವಿಡಿಯೋ ಇಲ್ಲಿದೆ, ದಯವಿಟ್ಟು ಪೂರ್ತಿ ನೋಡಿ. ಏನಂದರೆ ನಮಗೆ ನೋಡಿ ಇದೆಲ್ಲ ಗೊತ್ತು, ದಿಸ್ ಈಸ್ ಅವರ್ ಸೋಲಾರ್ ಸಿಸ್ಟಮ್, ನಾವು ಇದನ್ನೆಲ್ಲ ನಮ್ಮ ಸ್ಕೂಲ್ನಲ್ಲಿ ಓದಿರ್ತೀವಿ. ಸೊ ನಮ್ಮ ಸೋಲಾರ್ ಸಿಸ್ಟಮ್ ಬೇಸಿಕಲಿ ಬಂದು ಈ ರೀತಿಯಾಗಿದೆ. ಇದು ಸೂರ್ಯನ ಸುತ್ತಲೂ ಅನೇಕ ಗ್ರಹಗಳು ಸುತ್ತಾ ಇರುತ್ತೆ. ಇಲ್ಲಿ ನಾನು 4-5 ಗ್ರಹ ಮಾತ್ರ ತೊಗೊಂಡಿದ್ದೀನಿ ಅರ್ಥ ಆಗಲಿಕ್ಕೋಸ್ಕರ. ಇದು ಮರ್ಕ್ಯುರಿ, ಬುಧ ಗ್ರಹ, ಆಮೇಲೆ ಇಲ್ಲಿ ಶುಕ್ರ ಇದೆ ಅಂತ ಅಂದ್ಕೊಳ್ಳೋಣ, ಆಮೇಲೆ ಈ ರೀತಿ ತಿರುಗ್ತಾ ಇದೆ, ಇಲ್ಲೆಲ್ಲೋ ಭೂಮಿ ಇದೆ ಅಂತ ಅಂದ್ಕೊಳ್ಳೋಣ, ಆಮೇಲೆ ಭೂಮಿಯ ಸುತ್ತ ಚಂದ್ರ ತಿರುಗ್ತಾ ಇದ್ದಾರೆ, ಅದು ನಮಗೆ ಗೊತ್ತಲ್ಲ. ಸೊ ಈ ರೀತಿಯ ಒಂದು, ಅಂದರೆ ಇಲ್ಲಿ ಇನ್ನೂ ಒಂದಿದೆ ಅಂದ್ಕೊಳ್ಳೋಣ, ಇದು ಗುರು ಗ್ರಹ, ಈ ರೀತಿಯಾಗಿ. ಸೊ ಬೇಸಿಕಲಿ ಈ ರೀತಿಯಾಗಿ ಆಂಟಿ ಕ್ಲಾಕ್ ವೈಸ್ನಲ್ಲಿ ಈ ಗ್ರಹಗಳೆಲ್ಲವೂ ಸೂರ್ಯನ ಸುತ್ತ ನಿರಂತರವಾಗಿ ಸುತ್ತಾ ಇರುತ್ತೆ. ಹಾಗಾದರೆ ಮನೆ ಅಂದರೆ ಏನು? ಎಲ್ಲಿದೆ ಮನೆ? ಇದು ಸೌರವ್ಯೂಹ. ನಮಗೆ ಇದನ್ನೆಲ್ಲ ನಾವು ಸ್ಕೂಲ್ನಲ್ಲಿ ನೋಡಿರ್ತೀವಿ, ಎಲ್ಲ ಕಡೆಯೂ ನೋಡಿರ್ತೀವಿ. ಇದರಲ್ಲಿ ಮನೆಗಳೆಲ್ಲಪ್ಪ ಇದೆ ಹೇಗೆ? ಮತ್ತು ಇವಾಗ ಇದರಲ್ಲಿ ಇದೇ ಒಂದು ಚಿತ್ರನ ನೋಡಿದ್ರೆ ವೀನಸ್ ಎಷ್ಟನೇ ಮನೇಲಿದೆ, ಮೂನ್ ಎಷ್ಟನೇ ಮನೇಲಿದೆ, ಅಥವಾ ಮರ್ಕ್ಯೂರಿ ಎಷ್ಟನೇ ಮನೇಲಿದೆ, ಗುರು ಎಷ್ಟನೇ ಮನೇಲಿದೆ, ಹೇಗೆ ಗೊತ್ತಾಗುತ್ತೆ? ಏನಿದು? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಇಟ್ ಈಸ್ ವೆರಿ ಸಿಂಪಲ್, ತುಂಬ ಸಿಂಪಲ್ಲು. ಏನಂದರೆ ಈ ಭೂಮಿಯಿಂದ ಇಡೀ ಸೌರವ್ಯೂಹನ ನಾವು ಓದಲಿಕ್ಕೆ, ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗೋ ಥರದಲ್ಲಿ ಇದನ್ನು 12 ಭಾಗಗಳನ್ನಾಗಿ ಮಾಡಿದ್ದಾರೆ. ಇವಾಗ ಇದೊಂದು ಭಾಗ ಅಂತ ಅಂದ್ಕೊಳ್ಳೋಣ, ಇಡೀ ಸೋಲಾರ್ ಸಿಸ್ಟಮ್ನ. ಇಲ್ಲಿಂದ ಒಂದು 30 ಡಿಗ್ರಿಲಿ ಇಲ್ಲೊಂದು, ಆಮೇಲೆ ಮತ್ತೊಂದು 30 ಡಿಗ್ರಿಲಿ ಇಲ್ಲೊಂದು, ಆಮೇಲೆ ಇಲ್ಲೊಂದು, ಈ ರೀತಿಯಾಗಿ ಭೂಮಿಯಿಂದ ಹೊರಟು ಇಡೀ ಸೋಲಾರ್ ಸಿಸ್ಟಮ್ನ ಈ ರೀತಿಯಾಗಿ ಭಾಗಗಳನ್ನಾಗಿ ಮಾಡಿದ್ದಾರೆ, ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಓಕೆನಾ? ಈಗ ನೋಡಿ, ಈ ರೀತಿಯಾಗಿ 12 ಭಾಗಗಳಿದೆ ಅಂತ ಅಂದ್ಕೊಳ್ಳೋಣ. ಇದು ನಮ್ಮ ಸೋಲಾರ್ ಸಿಸ್ಟಮ್. ಈಗ ಭೂಮಿಯ ಮೇಲಿನ ನಮಗೆಲ್ಲ ಗೊತ್ತಿರೋ ಹಾಗೆ ಏನಪ್ಪ ಅಂದರೆ, ಸೂರ್ಯ ಬಂದು ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮು, ಭೂಮಿ ಸೇರಿದಂತೆ ಇತರ ಎಲ್ಲ ಗ್ರಹಗಳು ಅದರ ಸುತ್ತತೆ. ಹೌದು, ಆದರೆ ಈ ಜ್ಯೋತಿಷ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರು ಭೂಮಿಯನ್ನು ಏನಕ್ಕೆ ಸೆಂಟ್ರಾಗಿ ತಗೊಂಡ್ರು ಅಂದರೆ, ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತೆ ಅಂತಲ್ಲ, ನಾವು ಭೂಮಿಯ ಮೇಲೆ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಅರ್ತ್ ನಾವು ಬೇರೆದನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಈಗ ಭೂಮಿಯಿಂದ ಸುತ್ತಲೂ 12 ರೀತಿಯ ಒಂದು ಇಮ್ಯಾಜಿನೇಷನ್ ಗೆರೆಗಳು. ನಾವೇಗೆ ಬೆಂಗಳೂರಿನಲ್ಲಿ ನಮಗೆ ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಫೇಸ್ ಅಂತ, ಅಥವಾ ರಾಜಾಜಿನಗರ, ಮಲ್ಲೇಶ್ವರಂ ಅಂತ ಬೇರೆ ಬೇರೆ ಒಂದು ನಗರಗಳ ಹೆಸರಿಟ್ಟು, ಅಥವಾ ಈಸ್ಟ್ ಬೆಂಗಳೂರು, ವೆಸ್ಟ್ ಬೆಂಗಳೂರು, ಸೌತ್ ಬೆಂಗಳೂರು, ಈ ರೀತಿಯಾಗಿ ನಾವು ಯಾವ ರೀತಿ ನಮ್ಮ ಗಡಿಗಳನ್ನು ಅಥವಾ ಊರನ್ನು ಅಥವಾ ಒಂದು ಪಾಲಿಕೆಯನ್ನು ಬೇರೆ ಬೇರೆ ನಗರಗಳಾಗಿ, ಬೇರೆ ಬೇರೆ ಫೇಸ್ ಆಗಿ, ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಅಂತ ಆಗಿ, ಅಥವಾ ಮೇನ್ ರೋಡು, ಕ್ರಾಸ್ ಅಂತ ನಾವು ನಮಗೆ ಅಡ್ರೆಸ್ ಗೊತ್ತಾಗಲಿಕ್ಕೆ ಯಾವ ರೀತಿಯಾಗಿ ನಾವು ನಮಗೆ ಅಡ್ರೆಸ್ ಗೊತ್ತಾಗಲಿಕ್ಕೆ ಈಸಿಯಾಗಿ ಮಾಡ್ತೀವಿ, ಅದೇ ರೀತಿ ಇಡೀ ಸೋಲಾರ್ ಸಿಸ್ಟಮನ್ನು ಕೂಡ ಅಡ್ರೆಸ್ ನಮಗೆ ಸುಲಭವಾಗಿ ಗೊತ್ತಾಗಲಿ ಅಂತ ಹೇಳಿ ಅವರು ಈ ರೀತಿ 12 ಭಾಗ ಮಾಡಿದ್ದಾರೆ. ಈಗ ಅಂದ್ಕೊಳ್ಳೋಣ, ಸುಮ್ಮನೆ ಅಂದ್ಕೊಳ್ಳಿ, ಇದು 1ನೇ ಮನೆ ಅಂತ ಅಂದ್ಕೊಳ್ಳೋಣ. ಇದು 1ನೇ ಮನೆನಾ? ಅದು ನನಗೆ ಗೊತ್ತಿಲ್ಲ, ಅದನ್ನು ಮತ್ತೆ ಮುಂದಿನ ಬೇರೆ ವಿಡಿಯೋದಲ್ಲಿ ಖಂಡಿತ ನೋಡೋಣ. ಇವಾಗ ಅಂದ್ಕೊಳ್ಳೋಣ, ಇದು 1ನೇ ಮನೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿಯ ತನಕ ಈ ಒಂದು 30 ಡಿಗ್ರಿ ಏನಿದೆ, ಇದಿಷ್ಟೂ 1ನೇ ಮನೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಇದು 1ನೇ ಮನೆ. ಅದೇ ರೀತಿ ಬಂದರೆ ಈ ಭಾಗ ಬಂದು ಇದು 2ನೇ ಮನೆ. ಅದೇ ರೀತಿ ಬಂದರೆ ಈ ಭಾಗ 3ನೇ ಮನೆ. ಅದೇ ರೀತಿ ಇದು 4ನೇ ಮನೆ. ಈ ರೀತಿಯಾಗಿ ಇದು ಇದೇ ರೀತಿ ಇರುತ್ತಾ ಅಥವಾ ಉಲ್ಟಾನಾ? ಅಥವಾ 1ನೇ ಮನೆ ಅಂತ ಹೇಗೆ ಗೊತ್ತಾಗುತ್ತೆ, 2ನೇ ಮನೆ? ಅಷ್ಟು ಡೀಟೇಲಾಗಿ ಈ ವಿಡಿಯೋದಲ್ಲಿ ಬೇಡ, ಅದನ್ನು ನಾನು ನಿಮಗೆ ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದೇನು ಅಂದರೆ 12 ಝೋಡಿಯಾಕ್ಸ್, 12 ಸೈನ್ಗಳಿದೆಯಲ್ಲ, ಆ ರೀತಿಯಾಗಿ ಪ್ರತಿ 30 ಡಿಗ್ರಿಗೆ 30 ಡಿಗ್ರಿ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, 30, 30, 60, ಇಲ್ಲಿಂದ ಇಲ್ಲಿಗೆ 90, 120, 150, 180, 210, 240, 270, 300, 330, 360. ಇಡೀ ಸೌರವ್ಯೂಹನ ಈ ರೀತಿಯಾಗಿ ಭಾಗಗಳಾಗಿ ಏನಕ್ಕೆ ಮಾಡೋದು ಅಂದರೆ, ನಮಗೆ ಅರ್ಥ ಆಗಲಿಕ್ಕೆ, ಅಥವಾ ಆ ಕಾಲದಲ್ಲಿ ಇದ್ದಂತಹ ಜ್ಯೋತಿಷಿಗಳಿಗೆ ಅಥವಾ ಮ್ಯಾಥಮೆಟಿಷಿಯನ್ಗೆ ಅರ್ಥ ಆಗಲಿಕ್ಕೆ, ಅಥವಾ ಬಹುಶಃ
ಒಬ್ಬೊಬ್ಬರು ಒಂದೊಂದು, ಅಂದರೆ ನಾನು ಈ ಒಂದು ಭಾಗವನ್ನು ಸ್ಟಡಿ ಮಾಡ್ತೀನಿ, ನೀನು ಈ ಒಂದು ಭಾಗವನ್ನು ಸ್ಟಡಿ ಮಾಡು ಅಂತ ಕೂಡ ಹೇಳಿರ್ಬೋದು ಅವರವರಲ್ಲಿ. ಹಾಗಾಗಿ ಅಂದರೆ ಲೆಕ್ಕ ಮಾಡಲಿಕ್ಕೆ ಇಡೀ ಪೂರ್ತಿ ಸೋಲಾರ್ ಸಿಸ್ಟಮ್ನ ಅಟ್ ಎ ಟೈಮ್ ತೊಗೊಂಡು ಓದಲಿಕ್ಕಿಂತ ನಾವು ಅದನ್ನು ವಿಭಾಗಗಳಾಗಿ ಮಾಡಿ ಒಬ್ಬೊಬ್ಬರು ಅಥವಾ ಒಂದೊಂದು ಸಲ ಒಂದೊಂದಾಗಿ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಇಮ್ಯಾಜಿನರಿ, ಊಹಾತ್ಮಕವಾಗಿ, ಅಲ್ಲಿ ಯಾರೂ ಮನೆ ಕಟ್ಟಿಲ್ಲ ಸ್ವಾಮಿ, ಅಲ್ಲಿ ಹೋಗ್ಬಿಟ್ಟು ಯಾರು ಸಿಮೆಂಟು ಇಟ್ಟಿಗೆ ಹಾಕಿ ಮನೆಗಳನ್ನ ಕಟ್ಟಿಲ್ಲ, ಈ ರೀತಿಯಾಗಿ ಒಂದು ಊಹಾತ್ಮಕವಾಗಿ 12 ಭಾಗಗಳನ್ನಾಗಿ ಇಡೀ ಸೋಲಾರ್ ಸಿಸ್ಟಮ್ನ ಮಾಡಿದರೆ ಪ್ರತಿ 30 ಡಿಗ್ರಿಗೆ. ಇದನ್ನೇ ನಾವು ಮನೆ ಅಂತ ಕರಿತೀವಿ. 1ನೇ ಮನೆ, 2ನೇ ಮನೆ, 3ನೇ ಮನೆ, ಭಾವ, ಅಥವಾ ಇನ್ನು ಕೆಲವರು ಭಾವ ಅಂತ ಕೂಡ ಕರೀತಾರೆ. ಇದನ್ನು ನೀವು ಇನ್ನೂ ಒಂದು ವಿಷಯ ನಾವು ಯೋಚನೆ ಮಾಡಿದ್ರೆ, ಮೇಷ, ವೃಷಭ, ಮಿಥುನ ಅಂತ ನಾವೆಲ್ಲ ಏನು ರಾಶಿಗಳನ್ನು ನೋಡ್ತೀವಿ, ರಾಶಿ ಫಲವನ್ನು, ಅದು ಕೂಡ 12 ಇದೆ. ಇಲ್ಲಿ ಮನೆಗಳು ಕೂಡ 12 ಇದೆ. ಹಾಗಾದರೆ ಆ 12ಕ್ಕೂ ಈ 12ಕ್ಕೂ ಏನಾದರೂ ಲಿಂಕ್ ಇದೆಯಾ ನೋಡೋಣ. ಅದನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಸೊ ಈಗ ತುಂಬ ಸಿಂಪಲ್ಲಾಗಿ ವೈಜ್ಞಾನಿಕವಾಗಿ ನಿಮಗೆ ಅರ್ಥ ಆಗೋ ಥರ, ನಮಗೆಲ್ಲರಿಗೂ ಅರ್ಥ ಆಗೋ ಥರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಒಬ್ಬ ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ಹುಟ್ಟುತ್ತಾ ಇದ್ದಾನೆ. ಈಗ ಹುಟ್ಟಿದಂತಹ ಕ್ಷಣದಲ್ಲಿ ಈ ರೀತಿಯಾಗಿ ಪ್ಲಾನೆಟರಿ ಮೋಷನ್ಸ್ ಇದೆ ಅಂತ ಅಂದ್ಕೊಂಡೆ. ಒಬ್ಬ ವ್ಯಕ್ತಿ ಇವತ್ತು ಹುಟ್ಟಿದ್ದಾನೆ, ಅಥವಾ ಆ ಹುಟ್ಟಿದಂತಹ ಸಂದರ್ಭದಲ್ಲಿ ನಾವು ಆಕಾಶವನ್ನು ನೋಡಿದಾಗ ಈ ರೀತಿಯ ಗ್ರಹಗಳು ಇಲ್ಲಿತ್ತು, ಅರ್ತ್ ಇಲ್ಲಿದೆ, ಮರ್ಕ್ಯೂರಿ ಇಲ್ಲಿದೆ, ಸನ್ ಇಲ್ಲಿದೆ, ಆಮೇಲೆ ಈ ರೀತಿಯ ಒಂದು ಗ್ರಹಗಳು ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ಓಕೆನಾ. ಇಲ್ಲಿ ಜುಪಿಟರ್ ಇದೆ ಅಂತಲೂ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಜುಪಿಟರ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಇದರ ಅರ್ಥ ಏನು ಅಂದರೆ, ಇದು ನಿಮ್ಮ ಪ್ರಶ್ನೆಗಳಿಗೆ ಇಷ್ಟೊತ್ತು ನಾವೇನು ಅಂದ್ಕೊಳ್ತಾ ಇದ್ವಿ ಆ ಒಂದು ಪ್ರಶ್ನೆಗೆ ಈಗ ಉತ್ತರ ಬಂತು. ಏನಪ್ಪ ಅಂದರೆ, ಈ ವ್ಯಕ್ತಿಯನ್ನು ಹುಟ್ಟಿದಂತಹ ಜಾತಕದ ಪ್ರಕಾರ ಎಷ್ಟನೇ ಮನೆಯಲ್ಲಿ ಏನಿದೆ ಅಂತ ಅಂದರೆ, ಅದಕ್ಕೆ ಇನ್ನೊಂದು ಪದ ಈ ರೀತಿ ಹೇಳ್ಬೋದು, ಈ ವ್ಯಕ್ತಿ ಹುಟ್ಟಿದಂತಹ ಸಂದರ್ಭದಲ್ಲಿ ಇಡೀ ಸೋಲಾರ್ ಸಿಸ್ಟಮ್ನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ದಿಕ್ಕಿನಲ್ಲಿ ಇತ್ತು ಅಂತ. ಜ್ಯೋತಿಷ್ಯದಲ್ಲಿ ನಾವು ಡಿಸ್ಟೆನ್ಸ್ನ ಹೇಳೋದಿಲ್ಲ, ಅಂದರೆ ಭೂಮಿಯಿಂದ ಸೂರ್ಯ ಎಷ್ಟು ದೂರ ಇದ್ದ, ಅಥವಾ ಭೂಮಿಯಿಂದ ಮರ್ಕ್ಯೂರಿ, ನೋಡಿ ಮರ್ಕ್ಯೂರಿ ಇಲ್ಲಿದ್ದರೆ ಹತ್ತಿರ, ಅದೇ ಇಲ್ಲಿದ್ದರೆ ದೂರ, ನಮಗೆ ಡಿಸ್ಟೆನ್ಸ್ ನೋಡೋದಿಲ್ಲ, ನಾವು ಆ್ಯಂಗಲ್ನ ಮಾತ್ರ ನೋಡ್ತೀವಿ, ಎಷ್ಟು ಡಿಗ್ರಿ ಅಂತರದಲ್ಲಿ ಆ ಒಂದು ಗ್ರಹ ಆ ಒಂದು ಟೈಮಲ್ಲಿ ಇತ್ತು ಅಂತ. ಈ ಒಂದು ಉದಾಹರಣೆಯನ್ನೇ ತಗೊಂಡು ನೋಡುವುದಾದರೆ, ಈಗ ನಾನು ಹೇಳೋದೊಂದು ಏನಪ್ಪ ಅಂದರೆ, ನೋಡಿ ಈ ಒಂದು ಉದಾಹರಣೆನ ತಗೊಂಡ್ರೆ, ಸನ್ ಆಲ್ಮೋಸ್ಟ್ 12ನೇ ಮನೆಯಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳಿ. ನೋಡಿ 12ನೇ ಮನೆಯಿಂದ 1ನೇ ಮನೆಗೆ ಹೋಗ್ತಾ ಇದ್ದಾನೆ, ಅಂದರೆ ಮುಕ್ಕಾಲು ಭಾಗ 12ನೇ ಮನೆಯಲ್ಲಿದೆ, ಇನ್ನೊಂದು ಸ್ವಲ್ಪ ಭಾಗ 1ನೇ ಮನೆಯಲ್ಲಿದೆ. ಅಥವಾ ಇದು ತುಂಬ ನಮ್ಗೆ ಈಸಿಯಾಗಿ ಗೊತ್ತಾ, ಇದು ನೋಡಿ ವೀನಸ್, ಈ ಜಾಗದಲ್ಲಿ ವೀನಸ್ ಏನಿದೆ ಇದು ನೋಡಿ ಈಗ 1ನೇ ಮನೆಯಲ್ಲಿದೆ. ಇದರ ಅರ್ಥ ಏನಪ್ಪ ಅಂದರೆ, ಈ ಜ್ಯೋತಿಷಿಗಳು ನಾವು ಕುಂಡ್ಲಿ ಬರೆಯುವಾಗ ಅಥವಾ ಜಾತಕ ಬರೆಯುವಾಗ ಅಥವಾ ಸಿನಿಮಾದಲ್ಲಿ ಹೇಳ್ತಾ ಇರ್ತಾರಲ್ಲ, ಶುಕ್ರ 1ನೇ ಮನೆಯಲ್ಲಿದ್ದಾನೆ, ಇವನು ಈಗ ಮುಂದಿನ ತಿಂಗಳು 2ನೇ ಮನೆಗೆ ಹೋಗ್ತಾನೆ ಅಂತ. ಅಂದರೆ ಏನಪ್ಪ ಅಂದರೆ, ಈ ರೀತಿಯಾಗಿ ಈಗ ವೀನಸ್ಸು ಇಲ್ಲಿ ಇದೆ ಈ ಒಂದು ಪೊಸಿಷನಲ್ಲಿ. ಅದೇ ರೀತಿ ಮರ್ಕ್ಯೂರಿ ಎಲ್ಲಿದೆ, ಈಗ 12ನೇ ಮನೆಯಲ್ಲಿದೆ. ಇನ್ನೊಂದು ಸ್ವಲ್ಪ ಅಂದರೆ ನಾನು ಇದು ವಿಸ್ತಾರವಾಗಿ ಇಲ್ಲಿ ನೋಡಿ, ಈ ವೀನಸ್ಸು 2ನೇ ಮನೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಾನು ಈ ರೀತಿ ಬರ್ದೀನಿ. ನೀವು ನಿಜವಾಗಿಯೂ ಒಂದು ಸೋಲಾರ್ ಸಿಸ್ಟಮನ್ನೇ ನೋಡ್ಕೊಂಡು ಹೋದರೆ ಎಲ್ಲ ಗ್ರಹಗಳು ಪ್ರತಿಯೊಂದು ಸಮಯದಲ್ಲೂ ಎಲ್ಲದರ ಮೇಲೂ ಪಾಸ್ ಆಗುತ್ತೆ, ಆ ರೀತಿಯಾಗಿರುತ್ತೆ. ಆಮೇಲೆ ನೋಡಿ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಮೂನ್ 8ನೇ ಮನೆಯಲ್ಲಿದೆ, ಚಂದ್ರ 8ನೇ ಮನೆಯಲ್ಲಿದೆ ಅಂತ ಬಹುಶಃ ನಾನು ಹೇಳಬಹುದು. ಈ ರೀತಿಯಾಗಿ ನೋಡಿ, ಈಗ ಇಲ್ಲಿ ಜುಪಿಟರ್ 5ನೇ ಮನೆಯಲ್ಲಿ ಇದೆ. ಇದು ಈ ರೀತಿಯಾಗಿ ಜುಪಿಟರ್ 5ನೇ ಮನೆಯಲ್ಲಿದೆ, ಮತ್ತು ಶನಿ ಇನ್ನೆಲ್ಲೋ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇನ್ನೂ ಒಂದು ಲೇಯರ್ ಇಲ್ಲಿ, ಇನ್ನೊಂದು ಗ್ರಹದ ಒಂದು ಲೇಯರ್ ಇಲ್ಲಿದೆ, ಶನಿ ಇಲ್ಲಿದೆ ಅಂದ್ಕೊಳ್ಳೋಣ. ಇದು 3ನೇ ಮನೆಯಲ್ಲಿದೆ ಅಂತ. ಈ ರೀತಿಯಾಗಿ ಅಂದರೆ ಗ್ರಹಗಳು ಅಷ್ಟನೇ ಮನೆಯಲ್ಲಿದೆ, ಇಷ್ಟನೇ ಮನೆಯಲ್ಲಿದೆ ಅಂತ ಹೇಳ್ತಾರೆ. ಅದೇ ಹೇಗೆ ಮನೆಯಲ್ಲಿರುತ್ತೆ ಸೋಲಾರ್ ಸಿಸ್ಟಮಲ್ಲಿ, ಅದು ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದ್ದರೆ, ಇದು ಅದಕ್ಕೆ ಉತ್ತರ. ಅಂದರೆ ಒಂದು ಸೋಲಾರ್ ಸಿಸ್ಟಮ್ನ ನಾವು ತೊಗೊಂಡು ನೋಡಿದಾಗ ನಾವು ಅದನ್ನು ಕಂಪ್ಲೀಟಾಗಿ 12 ಭಾಗ ಮಾಡಿದ್ರೆ ಆ ಒಂದು ಸುಮ್ಮನೆ ನಾವು ಅದಕ್ಕೊಂದು ನಂಬರ್ ಕೊಡೋಣ, 1 2 3 4 5 6 ಅಂತ ರ್ಯಾಂಡಮ್ ಆಗಿ. ಆ್ಯಕ್ಚುಲಿ ರ್ಯಾಂಡಮ್ ಆಗಿ ಕೊಡೋದಿಲ್ಲ, ಅದಕ್ಕೂ ಒಂದು ರೂಲ್ಸ್ ಇದೆ. ಅದೇನು ಅಂತ ಮತ್ತೆ ನೋಡೋಣ. ಇವಾಗ ಅಂದ್ಕೊಳ್ಳೋಣ, ಇಡೀ ಸೋಲಾರ್ ಸಿಸ್ಟಮ್ನ ನಾವು 12 ಕಟ್ ಪೀಸ್ ಮಾಡಿದ್ದೀನಿ. ನಾವು ಯಾವ ರೀತಿ ಒಂದು ಆ್ಯಪಲ್ನ ಹೆಚ್ತೀವಿ, ಅಥವಾ ಅದೇ ರೀತಿ ನಿಮ್ಮ ಮನೆಯ ಸೆಂಟ್ರ್ ಪಾಯಿಂಟಲ್ಲಿ ನೀವು ಹೋಗಿ ನಿಂತ್ಕೊಳ್ಳಿ.
ನಿಂತ್ಕೊಂಡ್ಬಿಟ್ಟು ಸುತ್ತಲೂ ಒಂದು 12 ಭಾಗವಾಗಿ ನಿಮ್ಮ ಮನೆಯನ್ನು ಈಕ್ವಲ್ ಆಗಿ ಕಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗತ್ತೆ ಏನು ಅಂದರೆ ಎಲ್ಲದಕ್ಕೂ ಒಂದೊಂದು ನಂಬರ್ ಕೊಟ್ಕೊಂಡೋಗಿ 1 2 3 4 5 6 ಅಂತ ಸುಮ್ಮನೆ ನಿಮ್ಮ ಮನೆಯ ಸುತ್ತಲೂ ಒಂದು 12 ಭಾಗವನ್ನಾಗಿ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಫ್ರಿಡ್ಜು ಯಾವ ಡೈರೆಕ್ಷನ್ ಬಂದಿರುತ್ತೆ 3. ಅದರ ಅರ್ಥ ಏನಪ್ಪ ಅಂದರೆ ಫ್ರಿಡ್ಜು 3ನೇ ಮನೆಯಲ್ಲಿದೆ. ಈ ಕಡೆ ಟಿ ವಿ 5ನೇ ಮನೆಯಲ್ಲಿ ಬಂದಿದೆ. 5 ಅನ್ನೋ ನಂಬರ್ ಹತ್ರ ಟಿ ವಿ ಇರುತ್ತೆ. ದಟ್ ಮೀನ್ಸ್ ಟು ಸೇ 5ನೇ ಮನೆಯಲ್ಲಿ ಟಿ ವಿ. ಆದರೆ ನಿಮ್ಮ ಮನೆಯಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನು ಅಂದರೆ ನೀವು ನಿಂತಿರ್ತೀರ, ಮನೇನೂ ನಿಂತಿರುತ್ತೆ, ಹಾಗಾಗ್ಬಿಟ್ಟು ಇದರಲ್ಲಿ ಇನ್ನೂ ಚೇಂಜಸ್ ಆಗೋದಿಲ್ಲ. ಆದರೆ ಇಲ್ಲಿ ನೋಡಿ ಈ ಗ್ರಹಗಳೆಲ್ಲನೂ ಕಂಟಿನ್ಯೂಸ್ ಸುತ್ತಾನೇ ಇರುತ್ತೆ. ಇಲ್ಲಿರೋ ಅರ್ಥ ನಾಳೆ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಮರ್ಕ್ಯೂರಿ ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋ ವೀನಸ್ ಇಲ್ಲಿಗೆ ಬರುತ್ತೆ, ಇಲ್ಲಿರೋ ಗುರು ಇಲ್ಲಿಗೆ ಬರುತ್ತೆ. ಸೊ ಈ ಎಲ್ಲ ಗ್ರಹಗಳು ನಿರಂತರವಾಗಿ ಸುತ್ತಾನೇ ಇರೋದ್ರಿಂದ ಇವುಗಳ ಪೊಸಿಷನ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ನೀವು ಈ ರೀತಿ ಮಾಡಿದಾಗ ಅಲ್ಲಿರೋ ಫ್ರಿಡ್ಜ್ 2ನೇ ಮನೆಯಲ್ಲಿದ್ದರೆ ಅದು ಹಾಗೇ ಇರುತ್ತೆ. ಯಾಕೆಂದರೆ ಫ್ರಿಡ್ಜೂ ಮೂವ್ ಆಗಲ್ಲ, ನಿಮ್ಮ ಮನೇನೂ ಮೂವ್ ಆಗಲ್ಲ, ನೀವು ಮೂವ್ ಆಗಲ್ಲ, 3 ವಸ್ತುಗಳು ನಿಂತಲ್ಲೇ ನಿಂತಿರುತ್ತೆ. ಆದರೆ ಈ ಒಂದು ಸೋಲಾರ್ ಸಿಸ್ಟಮಲ್ಲಿ ಹಾಗಲ್ಲ. ಭೂಮಿ ತನ್ನ ಅಕ್ಷದ ಸುತ್ತ ತಾನೇ ಸುತ್ತುತ್ತಾ ಇದೆ, ಅದರ ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ, ಈ ಚಂದ್ರ ಭೂಮಿಯ ಸುತ್ತುತ್ತಾ ಇದೆ, ಮತ್ತು ಇತರೆ ಗ್ರಹಗಳು ಕೂಡ ಸುತ್ತಾನೆ ಇದೆ. ಹಾಗಾಗಿಬಿಟ್ಟು ನಿರಂತರವಾಗಿ ಪ್ರತಿಯೊಂದು ಚೇಂಜ್ ಆಗ್ತಾ ಇರೋದ್ರಿಂದ ಒಂದೊಂದು ಪೊಸಿಷನಲ್ಲಿ ಮತ್ತೆ ಬರ್ತಾನೆ ಇರುತ್ತೆ. ಈ ಒಂದು ಆಧಾರದ ಮೇಲೆ ಈ ಒಂದು ಗ್ರಹಗಳು ಯಾವ್ಯಾವ ಸ್ಥಿತಿಯಲ್ಲಿ ಯಾವ್ಯಾವ ಆ್ಯಂಗಲಲ್ಲಿ ಇದೆ ಅನ್ನೋದರ ಮೇಲೆ ಇದನ್ನು ಕುಂಡಲಿನಲ್ಲಿ ಬರೆದಿಡ್ತಾರೆ. ನಿಮ್ಮ ಜಾತಕ ಇರುತ್ತಿಲ್ಲ, ಜಾತಕದಲ್ಲಿ 5 ಗುರು, ಆಮೇಲೆ 3 ಇಲ್ಲಿ ಇದು ಶನಿ, ಆಮೇಲೆ 12 ಮರ್ಕ್ಯೂರಿ ಅಂತ ನಿಮ್ಮ ಜಾತಕದಲ್ಲಿ ಬರೆದಿರ್ತಾರೆ. ಅದರ ಅರ್ಥ ಏನಂದರೆ ನೀವು ಕಣ್ಮುಚ್ಕೊಂಡು ಈ ಒಂದು ಡಯಾಗ್ರಾಮ್ನ ವಿಜುವಲೈಸ್ ಮಾಡ್ಕೊಂಬಿಡಿ. ನಾನು ಹುಟ್ಟಿದಂತಹ ಸಂದರ್ಭದಲ್ಲಿ ಭೂಮಿ ಇಲ್ಲಿತ್ತು, ನಿಮ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿ ಮರ್ಕ್ಯೂರಿ ಇತ್ತು ಅಂದರೆ ಅವಾಗ ನೀವು ಈ ಥರ ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಮರ್ಕ್ಯೂರಿ ಅವಾಗ ಈ ಜಾಗದಲ್ಲಿತ್ತು. 1ನೇ ಮನೆಯಲ್ಲಿ ವೀನಸ್ ಇತ್ತು ಅಂದಾಗ ನೀವು ಈ ರೀತಿ ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಸೌರವ್ಯೂಹದ ಮೇಲೆ ಆಕಾಶದಲ್ಲಿ ಈ ಒಂದು ಆ್ಯಂಗಲಲ್ಲಿ ಆ ಒಂದು ಹುಟ್ಟಿದಂತಹ ಸಂದರ್ಭದಲ್ಲಿ ವೀನಸ್ ಇತ್ತು. ಆಮೇಲೆ ಇಲ್ಲೆಲ್ಲೋ 5ನೇ ಮನೆಯಲ್ಲಿ ಗುರು ಇತ್ತು ಅಂತ ಹೇಳಿದೆ. ಆಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಈ ಒಂದು ಜಾಗದಲ್ಲಿ, ಅಂದರೆ ಇದೇ ಇಮೇಜನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಒಂದು ಜಾಗದಲ್ಲಿ ಗುರು ಇತ್ತು, ಈ ಒಂದು ಜಾಗದಲ್ಲಿ ಮೂನ್ ಇತ್ತು, ಈ ಒಂದು ಜಾಗದಲ್ಲಿ. ಈ ರೀತಿಯಾಗಿ ಯಾರ್ಯಾರು ಯಾವ್ಯಾವ ಪೊಸಿಷನ್ನಲ್ಲಿ ಯಾವ್ಯಾವ ಗ್ರಹಗಳು ಇದೆ ಅದರ ಮೇಲೆ ಅವರು ನಿಮ್ಮ ಮೇಲೆ ಅಥವಾ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರ್ತಾ ಇದ್ದಾರೆ ಅನ್ನೋದನ್ನು ಜ್ಯೋತಿಷ್ಯದಲ್ಲಿ ನಾವು ಓದಿ ತಿಳ್ಕೊಳ್ತೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಈ ರೀತಿಯ ಹೊಸ ಕಾನ್ಸೆಪ್ಟ್ಗಳನ್ನ ಹೇಳ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾದಂತಹ ಯಾವುದೇ ರೀತಿಯ ವಿಷಯಗಳನ್ನು ಬೇಕಾದರೂ ದಯವಿಟ್ಟು ನಾನು ಕೇಳಿ. ನಿಮ್ಗೆ ಯಾವ ವಿಡಿಯೋ ಮಾಡಬೇಕು ಅಂತ ಕೇಳಿ, ನಾನೇ ಅದಕ್ಕೆ ತಕ್ಕನಾದಂಥ ವಿಡಿಯೋವನ್ನು ಮಾಡ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹ್ಯಾವ್ ಎ ಗ್ರೇಟ್ ಡೇ.